ಮೊದಲಿದ್ದಿದ್ದು ಸೆಸ್ ಇತ್ತು. ಒಂದು 100 ರೂಪಾಯಿ 150 ರೂಪಾಯಿ ಪ್ರತಿ ಮನೆಗೂ ಸೆಸ್ ಆಗ್ತಾಯಿತ್ತು. ಈಗ ಸೆಸ್ ಜೊತೆಗೆ ಯೂಸರ್ ಫೀ ಅಂತ ಆಗ್ತಾಯಿದೆ. ಆ ಸೆಸ್ ಈಗ ಸುಮಾರು 250 ಕೋಟಿ ಕಲೆಕ್ಟ್ ಆಗ್ತಾಯಿದೆ. ಇವ್ರ ಕಸಕ್ಕೆ ಬೇಕಾಗಿರೋದು ಮೊನ್ನೆ ಟೆಂಡರ್ ಕರೆದಿರೋದು 147 ಕೋಟಿ. ಕಸಕ್ಕೆ ಬೇಕಾಗಿರೋ ಟೆಂಡರ್ ಕರೆದಿರೋದು 145 ಕೋಟಿ. ಇವರು ಈಗ ಕಲೆಕ್ಷನ್ ಆಗ್ತಾ ಇರೋ ಸೆಸ್ 240 ಕೋಟಿ ಮೇಲೆ ಆಗುತ್ತೆ. ಈಗ ಯೂಸರ್ ಫೀ ಏನಾದರೂ ಇವ್ರು ಕಲೆಕ್ಟ್ ಮಾಡ್ತಾ ಇದ್ದಾರಲ್ಲ, ಅದು ಕಲೆಕ್ಟ್ ಮಾಡಿದ್ರೆ ಸುಮಾರು 500ರಿಂದ 600 ಕೋಟಿ ಬರುತ್ತೆ. ಯಾರು ಮನೆ ಹಾಳು ಮಾಡೋಕ್ಕೆ ಇಷ್ಟು ಕಲೆಕ್ಟ್ ಮಾಡ್ತಾ ಇದ್ದೀರಾ? ಎಷ್ಟು ಬೇಕೋ ನಿಮಗೆ ಕಸ ವಿಲೇವಾರಿ ಟೆಂಡರ್ ಏನು ಕರೆದಿದ್ದೀರಾ ಅಷ್ಟಕ್ಕೆ ಕರಿಬೇಕು. ದೇಶದಲ್ಲಿ ಎರಡೂ ಇಲ್ಲ. ಈಗ ಎಲ್ಲ ರಾಜ್ಯದಲ್ಲೂ ಏನಿದೆ, ಇಲ್ಲ ಯೂಸರ್ ಫೀ ಮಾಡ್ತಾರೆ, ಇಲ್ಲ ಸೆಸ್ ಯಾವುದಾದ್ರೂ ಒಂದು ಕಲೆಕ್ಟ್ ಮಾಡ್ತಾರೆ. ಇದು ಎರಡೂ ಚಡಿ ಏಟು ತಿನ್ನಬೇಕು. ಅದು ಯಾವುದೋ ಗಾದೆ ಆಯ್ತಲ್ಲ, ಚಡಿ ಏಟು ತಿನ್ನಬೇಕು, ಈರುಳ್ಳಿನೂ ತಿನ್ನಬೇಕು. ಆ ಸ್ಥಿತಿ ಕಾಂಗ್ರೆಸ್ ಅವರು ತಂದಿದ್ದಾರೆ. ಇದರಿಂದ ಏನಾಗುತ್ತೆ, ಬಾಡಿಗೆ ಜಾಸ್ತಿ ಆಗುತ್ತೆ. ಇನ್ಮೇಲೆ ಪಾಪ ಬಾಡಿಗೆ ಮನೆದಾರರ ಕಷ್ಟ ಕೇಳೋರು ಯಾರು? ಬಾಡಿಗೆಗಳನ್ನು ಓನರ್ಗಳು ಜಾಸ್ತಿ ಮಾಡ್ತಾರೆ. ಇನ್ಮೇಲೆ ಬಾಡಿಗೆದಾರರಿಗೂ ಮತ್ತು ಓನರ್ಗೂ ಜಗಳ ಶುರುವಾಗ್ತದೆ. ಇನ್ನೆಲ್ಲ ಇಡೀ ಬೆಂಗಳೂರಲ್ಲಿ ಜಗಳ ಶುರುವಾಗ್ತದೆ. ಕಮರ್ಷಿಯಲ್ ಬಿಲ್ಡಿಂಗ್ಗಳು ಏನು ಅಂಗಡಿಗಳು ಇಟ್ಕೊಂಡಿದ್ರು, ಸಣ್ಣ ಪುಟ್ಟ ಅಂಗಡಿಗಳು, ಅವ್ರ ಅಂಗಡಿ ಬಾಡಿಗೆನ ಜಾಸ್ತಿ ಮಾಡ್ತಾರೆ. ಕಲ್ಯಾಣ ಮಂಟಪಗಳು ರೇಟು ಜಾಸ್ತಿ ಆಗೋತತೆ. ಇನ್ನು ಕಲ್ಯಾಣ ಮಂಟಪದ್ದು, ಆಸ್ಪತ್ರೆ, ಶಾಲೆಗಳು, ಈ ರೇಟ್ಗಳೆಲ್ಲನೂ ಕೂಡ ಜಾಸ್ತಿ ಆಗ್ತೈತೆ. ಹೋಟ್ಲ್ಗಳು, ತಿಂಡಿ ರೇಟೆಲ್ಲ ಜಾಸ್ತಿ ಮಾಡ್ತಾರೆ ಅವರು. ಅಂದರೆ ನೀವು ಒಂದು ತೆರಿಗೆ ಹಾಕೋ ಮುಖಾಂತರ ಹಲವಾರು ರಿಫ್ಲೆಕ್ಷನ್ಸ್ ಜನಗಳ ಮೇಲೆ ಹೊಡೆತ ಬೀಳುತ್ತೆ. ಇಷ್ಟೆಲ್ಲ ಜಾಸ್ತಿ ಆಗುತ್ತೆ. ಇದಕ್ಕೆ ಕಾರಣ ನೀವೇ. ಇದರಿಂದ ಬೆಂಗಳೂರು ಜನನ ಸುಲಿಗೆ ಮಾಡೋಕ್ಕೆ ಹೊರಟಿದ್ದಾರೆ, ದರೋಡೆ ಮಾಡ್ತಾಯಿದ್ದಾರೆ. ಸುಲಿಗೆ ಅಲ್ಲ, ಬೆಂಗಳೂರು ಜನನ ದರೋಡೆ ಮಾಡ್ತಾಯಿದ್ದಾರೆ. ಕೇಳಿದರೆ ಕೇಂದ್ರ ಸರ್ಕಾರದ ಆ್ಯಕ್ಟ್ ಅಂತ. ಏನು ಕೇಂದ್ರ ಸರ್ಕಾರ ಇಷ್ಟೇ ಟ್ಯಾಕ್ಸ್ ಹಾಕು ಅಂತ ನಿಮ್ಗೆ ಹೇಳಿದ್ರ? ಯೂಸರ್ ಫೀಸಸ್ ಎರಡೂ ಹಾಕು ಅಂತ ಎಲ್ಲಿ ಹೇಳಿದ್ದಾರೆ ಕೇಂದ್ರ ಸರ್ಕಾರ? ಹಿಂದೆ ನಮ್ಮ ಸರ್ಕಾರ ಇದ್ದಾಗ ನಾವು KG ಲೆಕ್ಕ, ಯಾರ ಮನೆಯಲ್ಲಿ ಎಷ್ಟು KG ಕಸ ಬರುತ್ತೋ ಅಷ್ಟು ಮಾತ್ರ ಹಾಕಬೇಕು ಅಂತ ಹೇಳಿದ್ರಿ. ಇವರು ಸ್ಕ್ವೇರ್ ಫೀಟ್ ಲೆಕ್ಕ ಹಾಕ್ಬಿಟ್ಟು, ನಾವು 30-40 ಇದ್ದರೆ 35 ಅಷ್ಟಕ್ಕೆ ಮಾತ್ರ ಅನುಷ್ಠಾನ. ಅದನ್ನು ನಾವು ಅನುಷ್ಠಾನ ಮಾಡಲಿಲ್ಲ, ನಾವು ತಡೆ ಹಿಡಿದ್ಬಿಟ್ರಿ. ಅಧಿಕಾರಿಗಳು ನಮ್ಮ ಮುಂದೆ ಫೈಲ್ ತಂದರು, ಅದನ್ನು ಅನುಮೋದನೆ ಮಾಡೋಕ್ಕೆ ನಾವು ತಡೆ ಹಿಡಿದು ಹಂಗೆ ಇಟ್ಟಿದ್ರಿ. ಜಾರಿಗೇನೆ ತರಲಿಲ್ಲ. ಜನಗಳ ಮೇಲೆ ಯಾಕೆ ಹೊರೆ ಹಾಕಬೇಕು ಅಂಥೇಳಿ ಅವತ್ತು ನಮ್ಮ ಬೆಂಗಳೂರಿನ MLAಗಳೆಲ್ಲರೂ ಕೂಡ ಕರೆಂಟ್ಸಕ್ಕೆ ಇವ್ರ ಕೈಲಿ ಆಗ್ತಾ ಇಲ್ಲ. ಅದ್ರ ಮೇಲೆ ತೆರಿಗೆಗಳು ಹಾಕುವಂಥ ಕೆಲಸವನ್ನು ಮಾಡ್ತಾ ಇದ್ದಾರೆ. ನಾವಿವತ್ತು ಡಿಮ್ಯಾಂಡ್ ಮಾಡಿರೋದು, ಅಡ್ಮಿನಿಸ್ಟ್ರೇಟರ್ಗೆ ಡಿಮ್ಯಾಂಡ್ ಮಾಡಿದಿರಿ. ಈಗ 31ನೇ ತಾರೀಕು ಮುಗಿಯುತ್ತೆ. ಇದು 5% ಏನೋ ರಿಬೇಟ್ ಕೊಡ್ತಿರಲ್ಲ, ಅದು ಮುಗಿಯುತ್ತೆ. ಅದನ್ನು 2 ತಿಂಗಳು ಎಕ್ಸ್ಟೆಂಡ್ ಮಾಡಿ. ಮತ್ತು ನೀವು ಇದನ್ನು ಮಾಡೋಕ್ಕೆ ಮುಂಚೆ ಯಾರು ಇವತ್ತು ಕಾರ್ಪೊರೇಟರ್ಗಳಿಲ್ಲ, ಉಳಿದ ಜನಪ್ರತಿನಿಧಿಗಳ್ಯಾರಿದ್ದಾರೆ, MP, MLA, MLCಗಳು ಬೆಂಗಳೂರಿಂದ ಇರೋರನ್ನ ಒಂದು ಸಭೆ ಕರೆದು ಮಾಡಿ, ಯಾಕೆ ನೀವು ಇಷ್ಟು ರೇಟ್ ಮಾಡಿರೋದಕ್ಕೆ ಕಾರಣ ಏನು ಅಂತ ಚಾರ್ಟ್ ಕೊಡಿ. ಚಾರ್ಟ್ ಕೊಟ್ಟು ಎಕ್ಸ್ಪ್ಲೈನ್ ಮಾಡಿ. ಆ ಜನಪ್ರತಿನಿಧಿ ಸಭೆಯಲ್ಲಿ ಒಮ್ಮತ ಮೂಡಲಿ. ನೀವು ಜಾಸ್ತಿ ಮಾಡಿರೋದಕ್ಕೆ ಕಾರಣ ಕರೆಕ್ಟ್ ಸಬೂಬನ್ನು ಕೊಡಿ, ಆಮೇಲೆ ಇಂಪ್ಲಿಮೆಂಟ್ ಮಾಡಿ ಇದನ್ನು. ಮತ್ತು ಈ ಸ್ಕ್ವೇರ್ ಫೀಟ್ ಇದು ಬಿಟ್ಟುಬಿಟ್ಟು KG ಲೆಕ್ಕಕ್ಕೆ ಇದನ್ನು ಮಾಡಬೇಕು. ಇಷ್ಟು ಆಗ್ರಹವನ್ನು ಅವತ್ತಿನ ಮೀಟಿಂಗಲ್ಲಿ ಕಾನೂನಲ್ಲಿರೋದೇ KG ಲೆಕ್ಕ, ಇವ್ರು ಸ್ಕ್ವೇರ್ ಫೀಟ್ ಲೆಕ್ಕ ಮಾಡಿದ್ದಾರೆ. ಅದರಿಂದ ಈ ಡಿಮ್ಯಾಂಡನ್ನು ಇವತ್ತು ನಾವು ಇಟ್ಟಿದ್ರಿ. ಇಲ್ಲಾಂದರೆ ಬೆಂಗಳೂರಿನ ಜನರ ಶಾಪ ನಿಮಗೆ ತಟ್ಟುತ್ತೆ. ಈಗಾಗಲೇ ತೆರಿಗೆಗಳನ್ನು ಹಾಕಿದ್ದೀರ, ಬೆಂಗಳೂರು ಜನ ಶಾಪ ತಟ್ಟುತ್ತೆ. ಮತ್ತು ನೀವು ಇನ್ನೊಂದು ನೋಡಿ, ಬೇರೆ ಯಾವುದೇ ರಾಜ್ಯದಲ್ಲಿ ಇಷ್ಟು ತೆರಿಗೆ ಇಲ್ಲ. ನೀವು ಚೆನ್ನೈ ತಗೊಳ್ಳಿ, ಮಹಾರಾಷ್ಟ್ರ ತಗೊಳ್ಳಿ, ಕೊಚ್ಚಿ ತಗೊಳ್ಳಿ, ಯಾವುದೇ ಭಾಗದಲ್ಲಿ ಇಷ್ಟು ತೆರಿಗೆ ಇಲ್ಲ. ಇವರೇ ನಮ್ಮ ಬೆಂಗಳೂರಿಗೆ ಎಲೆಕ್ಟ್ ಆಗಿರೋಂಥ ಕಾಂಗ್ರೆಸ್ ಅವರು, ಕರ್ನಾಟಕಕ್ಕೆ ಆಯ್ಕೆ ಆಗಿರೋಂಥ ಕಾಂಗ್ರೆಸ್ ಅವರು, ಇವರ ಫ್ರೀ 5 ಗ್ಯಾರಂಟಿ ಮಾಡೋಕ್ಕೋಸ್ಕರ
ಬೆಂಗಳೂರಿನ ಜನತೆ ಮೇಲೆ ಹೊರೆ ಆಗ್ತಾ ಇದ್ದಾರೆ. ಇದು ಒಂದು ರೀತಿ ಬೆಂಗಳೂರಿನ ಜನತೆಗೆ ಶಾಪ. ದುಬಾರಿ ಬೆಂಗಳೂರು. ಅದರಿಂದ ಇದನ್ನು ಕೂಡಲೇ ವಾಪಸ್ ಪಡಿಬೇಕು ಅಂತ ಆಗ್ರಹವನ್ನು ಮಾಡ್ತಾ ಇದ್ದೀವಿ. ಹೇಳಿದ್ದೀನಿ ಆಗ್ಬೋದು ಅಂತ ಹೇಳಿದ್ದಾರೆ. ನೋಡೋಣ. ಜುಲೈಯಿಂದ ಅರ್ಹರಿಗೆ ಗ್ಯಾರಂಟಿ ಯೋಜನೆ ಕೊಡಬೇಕು ಅಂತ ಹೇಳಿ ಶಿಫಾರಸು ಮಾಡ್ತಿದ್ದಾರೆ. ಗ್ಯಾರಂಟಿಯನ್ನ ಅರ್ಹರಿಗೆ ಯಾರೆಲ್ಲ ಸರ್ವರಿಗೂ ಇಲ್ಲ ಅಂತೆ. ಗ್ಯಾರಂಟಿಗಳ ಸರ್ವರಿಗೂ ಇಲ್ಲ ಅಂತ. ವರ್ಕೂರು ಮತ್ತು ಕೊಣತ್ತೂರು ಈ ಕಡೆ ಎಲ್ಲ ಜನರು ಪ್ರತಿಭಟನೆ ಕೂತಿದ್ದಾರೆ. ತೆರಿಗೆ ನಾವು ಕಟ್ಟೋದಿಲ್ಲ, ನಾವು ಕಟ್ಟಿರೋ ತೆರಿಗೆನ ವಾಪಸ್ ಕೊಡಿ, ನಮಗೆ ರಸ್ತೆನೂ ಸರಿಯಾಗಿ ಕೊಟ್ಟಿಲ್ಲ, ನೀವು ಮೂಲಭೂತ ಸೌಕರ್ಯನೂ ಕೊಟ್ಟಿಲ್ಲ ಅಂತ. ನಾನು ಇಡೀ ಬೆಂಗಳೂರು ಜನತೆ, ಅವರಲ್ಲ ಪೂರ್ವದವರು ಪಶ್ಚಿಮದವರಲ್ಲ, ಇಡೀ ಬೆಂಗಳೂರು ಜನತೆ ಈ ಅಭಿಯಾನಕ್ಕೆ ಕೈ ಜೋಡಿಸ್ಬೇಕು. ನಾವು ಜೋಡಿಸ್ತೀರಲ್ಲ ನಾವು ಜೋಡಿಸ್ತೀವಿ. ನಾವು ಜೋಡಿಸ್ತೀರಿ. ಅನಾಗರಿಕ ಸೆಸ್ಸು ಡಬಲ್ ಸೆಸ್ ಹಾಕುವಂಥದ್ದು, ಡಬಲ್ ಯೂಸರ್ ಫೀ ಹಾಕುವಂಥದ್ದು ಒಳ್ಳೇದಲ್ಲ. ಈ ಬೆಂಗಳೂರು ಜನ ಏನು ಈಗ ಒಂದು ಗ್ರೂಪ್ ಮಾಡ್ಕೊಂಡಿದ್ದಾರೆ, ವಾಟ್ಸಪ್ ಗ್ರೂಪ್ ಮಾಡಿ ಈಗಾಗಲೇ ಒಂದು 6,000 ಜನ ಅದರಲ್ಲಿ ಇದ್ದಾರೆ. ಐ ವಾಂಟ್ ಪೇ ಮೈ ಟ್ಯಾಕ್ಸ್ ಅಂತ. ಅದರಿಂದ ಇದು ಅನಾಗರಿಕ ಅನ್ನೋದು, ಇದು ಜನ ವಿರೋಧ ಮಾಡ್ತಾ ಇದ್ದಾರೆ. ನಾವು ಅವರ ಜೊತೆ ಇದ್ದೀರಿ. ನಾವು ಅವ್ರಿಗೆ ಬೆಂಬಲವಾಗಿ ನಾವು ಇದ್ದೀರಿ. ನಾವು ಅವ್ರ ಜೊತೆ ಹೋರಾಟಕ್ಕೆ ನಾವು ನಿಲ್ತೀರಿ. ಅವ್ರ ಜೊತೆ ಕೊಡ್ತೀವಿ ಎಲ್ರಿಗೂ ಅಂತ ಹೇಳಿ ಇದಷ್ಟೇ ಆಯ್ತಾ? ಇದಷ್ಟೇ ಆಯ್ತು, ಎಲ್ರಿಗೂ ಫ್ರೀ ಕೊಡ್ತೀವಿ ಅಂತ ಹೇಳಿ ಈಗ ಅನರ್ಹರಿಗೆ ನಾವು ಗ್ಯಾರಂಟಿಗಳನ್ನ ಕೊಡೋದಿಲ್ಲ ಅಂತ ರಾಯರೆಡ್ಡಿ ಅವರು ಹೇಳಿದ್ದಾರೆ. ಈಗ ಹಿಂದೆನೇ ಮುಖ್ಯಮಂತ್ರಿಗಳು ಹೇಳಿದರು, ಕಾಕಾ ಪಾಟೀಲ್ ನಿನಗೂ ಫ್ರೀ, ನನ್ನ ಹೆಂಡ್ತಿಗೂ ಫ್ರೀ, DK ಶಿವಕುಮಾರ್ ಹೆಂಡ್ತಿಗೂ ಫ್ರೀ, ಎಲ್ಲ ಹೆಂಡ್ತಿಗಳಿಗೂ ಫ್ರೀ ಅಂತ ಹೇಳಿದರು. ಮಾದೇವಪ್ಪನ ಫ್ರೀ ಅಂತ ಹೇಳಿದರು. ಈಗ ಅದರಲ್ಲಿ ಕಟ್ ಮಾಡಿ ಈಗ BPL ಅವ್ರು ಮಾತ್ರ ಅಂತ ಹೇಳಿದ್ದಾರೆ. ಈಗ BPL ಹೋಗಿ ಮತ್ತೆ ಅರ್ಹರು ಹುಡುಕ್ತಾರೆ. ಅರ್ಹರು ಅಂದರೆ ಯಾರು? ಕಾಂಗ್ರೆಸ್ ಪಾರ್ಟಿಗೆ ವೋಟ್ ಹಾಕೋರು. ಕಾಂಗ್ರೆಸ್ಗೆ ಯಾರ್ಯಾರು ವೋಟ್ ಹಾಕ್ತಾರೆ ಅಲ್ಲಿ ಲಿಸ್ಟ್ ತಗೊಂತಾರೆ, ಅವ್ರಿಗೆ ಮಾತ್ರ ಕೊಡ್ತಾರೆ ಅಷ್ಟೇ. ಅಂದರೆ ಸ್ಪಷ್ಟವಾಗಿ ಅರ್ಥ ಆಗ್ತಾ ಇದೆಯಲ್ಲ, ರಾಜ್ಯ ಸರ್ಕಾರಕ್ಕೆ ಈ 5 ಗ್ಯಾರಂಟಿ ಜಾರಿಗೆ ಮಾಡೋಕ್ಕೆ ಅವ್ರಿಗೆ ಕೈಲಿ ಆಗ್ತಾ ಇಲ್ಲ. ಅದು ಸ್ಪಷ್ಟ ಆಗ್ತಾ ಇದೆ. ಈಗಾಗಲೇ ಸಂಬಳ ಕೊಡೋಕ್ಕಾಗ್ತಾ ಇಲ್ಲ, ಆಸ್ಪತ್ರೆ ಚಾರ್ಜ್ಗಳನ್ನೆಲ್ಲ ಜಾಸ್ತಿ ಮಾಡಿದ್ದಾರೆ, ತೆರಿಗೆಗಳನ್ನು ಜಾಸ್ತಿ ಮಾಡಿದ್ದಾರೆ. ಅಧೋಗತಿಗೆ ಕರ್ನಾಟಕದ ಆರ್ಥಿಕ ಪರಿಸ್ಥಿತಿ ಅಧೋಗತಿಗೆ ಇಳಿದಿದೆ. ಇದನ್ನು ಸರಿ ಮಾಡೋಕ್ಕೋಸ್ಕರ 5 ಗ್ಯಾರಂಟಿಗಳೇನಿದೆ ಅದೆಲ್ಲ ಗ್ಯಾರಂಟಿ ಕಳ್ಕೊತಾ ಇದೆ. ಈ 5 ಗ್ಯಾರಂಟಿಗಳನ್ನು ವಾರಂಟಿನೇ ಇಲ್ಲ, ಗ್ಯಾರಂಟಿನೂ ಇಲ್ಲ, ಆ ಸ್ಥಿತಿ ಇದೆ. ಮುಂದಿನ ದಿನಗಳಲ್ಲಿ ಬರ್ತಾ ಈ ರಾಜ್ಯ ಪಾಪರ್ ಆದಮೇಲೆ ಪಾಪರ್ ಮಾಡ್ತಾರೆ ಕಾಂಗ್ರೆಸ್ಸು. ಹೆಂಗೆ ಈಗ ಯಾವುದೋ ಹಿಮಾಚಲ ಪ್ರದೇಶ ಪಾಪರ್ ಆಗಿ ಆಗಿದೆ. ಇಲ್ಲಿ ಅದೇ ಸ್ಥಿತಿಗೆ ತಂದ ಮೇಲೆ ಈ 5 ಗ್ಯಾರಂಟಿಗಳು 100% ಕಾಂಗ್ರೆಸ್ಸಿನ, ಈಗಾಗಲೇ ಕಾಂಗ್ರೆಸ್ ಗ್ಯಾರಂಟಿ ಅನುಷ್ಠಾನ ಸಮಿತಿ ಮಾಡಿ ಸಂಬಳ ಕೊಡ್ತಾ ಇದ್ದಾರಲ್ಲ, ಹಂಗೆ ಯಾರ್ಯಾರು ಕಾಂಗ್ರೆಸ್ ವೋಟ್ ಹಾಕ್ತಾರೋ ಅವ್ರಿಗೆ ಮಾತ್ರ ಸೀಮಿತ ಆಗಿ ಬಡವರಿಗೆಲ್ಲ ಅನ್ಯಾಯ ಮಾಡ್ತಾರೆ. ಇದು ಗ್ಯಾರಂಟಿ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.